ಒಬ್ಬ ಮೀನ್ ಹಿಡಿತಾ ಇರ್ತಾನೆ, ಅವನ ಜೊತೆಗೆ ಇನ್ನೊಬ್ಬ ಹುಡುಗ ಸಹ ಇರ್ತಾನೆ. ಆ ಹುಡುಗ ಇನ್ನೊಂದು ದಿಕ್ಕಿಗೆ ಕೈ ತೋರಿಸಿ ಅಲ್ಲಿ ನಾವು ಹೋಗೋಣವಾ ಅಂತ ಕೇಳ್ತಾನೆ. ಅಷ್ಟರಲ್ಲಿ ಮೀನ್ ಹಿಡಿತಾ ಇರೋನು ಹೇಳ್ತಾನೆ, ಆ ಕಡೆ ಹೋಗ್ಬಾರ್ದು, ಅದು ಡೇಂಜರಸ್ ಪ್ಲೇಸ್ ಅಂತ. ಹಾಗೆ ಹೇಳ್ತಿರುವಾಗ್ಲೇ ಕಾಲ್ ಜಾರಿ ಆ ಮನುಷ್ಯ ಕೆಳಗೆ ಬಿದ್ದೇ ಬಿಡ್ತಾನೆ. ಇವನು ಕೂಗುವಷ್ಟೊತ್ತಿಗೆ ತಕ್ಷಣ ಮೇಲ್ ಬಂದು ಹೇಳ್ತಾನೆ, ಅಯ್ಯೋ ಕಾಲ್ ಜಾರಿ ಬಿಡ್ತು, ಅದಕ್ಕೆ ಕೆಳಗ್ ಬಿದ್ಬಿಟ್ಟೆ ಅಂತ ಹೇಳಿ ಮುಂದೆ ಹೋಗ್ತಾ ಇರ್ತಾನೆ. ಮುಂದೆ ಹೋಗುವಾಗ ಅವನಿಗೆ ಗೊತ್ತಾಗ್ದೇನೆ ಐಸ್ಲ್ಯಾಂಡ್ ಕಡೆಗೆ ಬಂದ್ಬಿಟ್ಟಿರ್ತಾನೆ. ಆದ್ರೆ ತಿರುಗಿ ನೋಡಿದ್ರೆ ಆ ಹುಡುಗ ಅಲ್ಲಿ ಇರೋದಿಲ್ಲ. ಎಲ್ಲೋದ ಅಂತ ಹೇಳಿ ಇಳಿದು ಮುಂದೆ ಹೋದ್ರೆ ಅಲ್ಲೊಂದು ದೊಡ್ಡ ಹಾವು ಕಾಣಿಸತ್ತೆ. ಅಯ್ಯೋ ಇದು ನನ್ನನ್ನು ತಿನ್ಬಿಡುತ್ತೆ ಅಂತ ಹೇಳಿ ವಾಪಸ್ ಓಡ್ ಬಂದು ಆ ತೆಪ್ಪ ಹತ್ಕೊಂಡು ರಿಟರ್ನ್ ಊರಿಗೆ ಬರ್ತಾನೆ. ಊರಿಗೆ ಬಂದು ಆ ಹುಡುಗನ ತಂದೆ ಹತ್ರ ಹೋಗಿ, ಸಾರಿ, ನಾನು ನಿನ್ನ ಮಗನ ಕಳ್ಕೊಬಿಟ್ಟೆ, ನಾನು ಆ ಐಸ್ಲ್ಯಾಂಡ್ ಅಲ್ಲಿ ಕಳ್ಕೊಬಿಟ್ಟೆ ಅಂತೇಳಿ ಜೋರಾಗಿ ಅಳ್ಳೋಕೆ ಸ್ಟಾರ್ಟ್ ಮಾಡ್ತಾನೆ. ಅವ್ರಪ್ಪ ಅವ್ರಮ್ಮ ಅದನ್ನ ಕೇಳ್ಬಿಟ್ಟು ಜೋರಾಗಿ ಅಳ್ತಾರೆ. ಆ ಸೀನ್ ಕಟ್ ಮಾಡಿ ಇಲ್ಲಿ ಹುಡುಗನ ಕಡೆ ನೋಡಿದ್ರೆ, ಇಲ್ಲಿ ಹುಡುಗ ಆ ಕಾಡಿನಲ್ಲಿ ಅಳ್ದಾಡ್ತಾ ಇರ್ತಾನೆ. ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ದೇನೆ ಎಲ್ಲಾ ಕಡೆ ಸುತ್ತುತ್ತಾ ಇರ್ತಾನೆ. ಅಷ್ಟರಲ್ಲಿ ಅವನಿಗೆ ಒಂದು ದೊಡ್ಡ ಹಾವಿನ ಪರೆ ಕಾಣಿಸತ್ತೆ. ಅದನ್ನ ನೋಡಿದ ತಕ್ಷಣ ಅವನು ತಲೆ ಸುತ್ತು ಬಂದ ಹಾಗೆ ಆಗತ್ತೆ. ಅವನು ಅಯ್ಯೋ ಕಾಪಾಡಿ ಅಂತೇಳಿ ಓಡಕ್ಕೆ ಶುರು ಮಾಡೋಷ್ಟೊತ್ತಿಗೇನೆ ಅವನ ಕಾಲಿಗೆ ಒಂದಷ್ಟು ಗಿಡಗಳು ಸುತ್ತಕೊಂಡು ಅವನ ಮೇಲೆ ಎಳ್ಕೊಬಿಡ್ತವೆ. ನಂತರ ಅವನ ಕೈ ಹತ್ರ ನೋಡಿದಾಗ ಏನೋ ಜೆಲ್ ಬೀಳ್ತಾ ಇರತ್ತೆ. ಅವನು ಹಾಗೆ ಮೇಲೆ ನೋಡಿದ್ರೆ ಅಲ್ಲಿ ದೊಡ್ಡದಾದ ಒಂದು ಹೂವಿನ ಆಕಾರದಲ್ಲಿರುವಂತಹ ಯಾವುದೋ ಗಿಡ ಅವನನ್ನ ತಿನ್ನೋದಿಕ್ಕೆ ಹತ್ರ ಬರ್ತಾ ಇರತ್ತೆ. ಅಲ್ಲಿರುವಂತಹ ಅನೇಕ ಗಿಡಗಳಿಗೆ ಜೀವ ಇರತ್ತೆ. ಆ ಸೀನ್ ಕಟ್ ಮಾಡಿ ಇಲ್ಲಿ ಊರಿನ ಕಡೆ ನೋಡಿದ್ರೆ ಅವರಮ್ಮ ನನಗೆ ಮಗ ಬೇಕು ಅಂತ ಆಳ್ತಾ ಇರ್ತಾಳೆ. ಆಮೇಲೆ ಅವ್ರ ಅಪ್ಪ ಮತ್ತೆ ಚಿಕ್ಕಪ್ಪ ಸೇರ್ಕೊಂಡು ಅಲ್ಲಿಗೆ ಹೋಗಿ ಮಗುನ ಹುಡ್ಕೋ ಬರೋದಕ್ಕೆ ತಯಾರಿ ಮಾಡ್ಕೊಂತ ಇರ್ತಾರೆ. ಅಷ್ಟರಲ್ಲಿ ಆ ವಿಷಯ ತಿಳಿದಂತ ಊರಿನ ಜನ ಅಲ್ಲಿಗೆ ಬಂದು ಅವನ ತಂದೆಗೆ ಬುದ್ಧಿವಾದ ಹೇಳೋದಕ್ಕೆ ಶುರು ಮಾಡ್ತಾರೆ. ಅದು ಐಸ್ಲ್ಯಾಂಡ್, ಅಲ್ಲಿ ಹೋಗ್ಬಾರ್ದು, ಹೋದ್ರೆ ಊರಿನ ಜನಕ್ಕೆ ಅಪಾಯವಿದೆ ಅಂತ ಹೇಳಿ. ಆಗ ಅವರಪ್ಪ ಹೇಳ್ತಾನೆ, ನೋಡಿ ಅವನು ನನ್ನ ಮಗ, ನನಗೆ ಬೇಕೇ ಬೇಕು, ನಾನು ಅಲ್ಲಿ ಹೋಗಿ ಹುಡ್ಕೊಂಡ್ ಬಂದೇ ಬರ್ತೀನಿ ಅಂತ ಹೇಳಿ. ಅಷ್ಟರಲ್ಲಿ ಅಲ್ಲೇ ಇದ್ದಂತಹ ಇನ್ನು 3 ಜನ, ಹೌದು ಪಾಪ ಅವನ ಮಗ, ಅದು ಅವನಿಗೆ ಬೇಕು, ನಿಮಗೆ ಆಗ್ಲಿಲ್ಲ ಅಂದ್ರೆ ನೀವೇ ಸುಮ್ಮನೆ ಇರಿ, ನಾವು ಪಕ್ಕದ ಊರಿನವರು, ನಾವು ಇವನಿಗೆ ಹೆಲ್ಪ್ ಮಾಡ್ತೀವಿ, ನಿಮ್ಮ ಊರಿನವರಿಗೆ ನೀವೇ ಹೆಲ್ಪ್ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತಾರೆ. ನಂತರ ಇವರೆಲ್ಲ ಅಲ್ಲಿಗೆ ಹೋಗೋದು ಅಂತಾನೆ ಡಿಸೈಡ್ ಆಗ್ತಾರೆ. ಊರಿನ ಜನರ ಮಾತು ಕೇಳೋದಿಲ್ಲ. ಊರಿನವರೆಲ್ಲ ಬೇಡ ಬೇಡ ಅಂತ ಹೇಳಿ ಎಷ್ಟು ತಡೆಯೋಕೆ ಪ್ರಯತ್ನ ಪಟ್ರು ಇವ್ರು ಏನು ಮಾತು ಕೇಳ್ದೇನೆ ಆ 2 ದೋಣಿಗಳನ್ನ ಹತ್ಕೊಂಡು ಹೊರಟೇ ಬಿಡ್ತಾರೆ. ಇದನ್ನ ನೋಡ್ತಾ ನಿಂತಿದ್ದ ಆ ಊರಿನ ದೊಡ್ಡ ಮನುಷ್ಯನಿಗೆ ಹಾರ್ಟ್ ಅಟ್ಯಾಕ್ ಆಗತ್ತೆ. ಎಲ್ಲ ಅವರನ್ನ ಹಿಡ್ಕೊಂತಾರೆ. ಆ ಸೀನ್ ಕಟ್ ಮಾಡಿ ಇಲ್ಲಿ ನೋಡಿದ್ರೆ ಇವರೆಲ್ಲ ಬಂದು ಹುಡುಗನನ್ನ ಹುಡುಕ್ತಾ ಇರ್ತಾರೆ. ಆದ್ರೆ ಆ 3 ಜನ ಬಂದಿದ್ದು ಹುಡುಗನನ್ನ ಹುಡ್ಕೋದಿಕ್ಕೆ ಅಲ್ಲ, ಅಲ್ಲಿ ಇದ್ದಂತಹ ಒಂದು ಬೆಲೆ ಬಾಳುವಂತಹ ಹೂವನ್ನ ಇಟ್ಕೊಂಡು ಹೋಗೋದಿಕ್ಕೆ, ಅದನ್ನ ತಗೊಂಡೋಗಿ ಶ್ರೀಮಂತರಾಗಬೇಕು ಎಂಬ ಯೋಚನೆಯಿಂದ ಇವ್ರ ಜೊತೆ ಬಂದಿರ್ತಾರೆ. ಆದ್ರೆ ಅವರು ಹುಡುಗನನ್ನು ಹುಡುಕದೇನೆ ಆ ಹೂವನ್ನ ಹುಡುಕ್ತಾ ಇರ್ತಾರೆ. ಅಷ್ಟರಲ್ಲಿ ಅವರ ಜೊತೆ ಇದ್ದ ಒಬ್ಬನಿಗೆ ಅಲ್ಲಿ ಹಾವಿನ ಮೊಟ್ಟೆ ಸಿಗತ್ತೆ. ಅದನ್ನ ಬಂದು, ಬಾಸ್ ನೋಡಿ ಇಲ್ಲಿ ಆ ಮೊಟ್ಟೆ ಸಿಕ್ಕಿದೆ ಅಂದಾಗ, ಆ ಮೊಟ್ಟೆ ನೀನು ನಾನು ಆಮ್ಲೆಟ್ ಮಾಡ್ಲಾ, ಹೂ ಬೇಕು ನನಗೆ ಅಂತ ಬೈತಾನೆ. ಅಷ್ಟರಲ್ಲಿ ಇನ್ನೊಬ್ಬ ಇದ್ದನು, ಓ ಇಲ್ಲೊಂದು ಹೂವಿದೆ ಅಂತೇಳಿ ಅದನ್ನ ಹಿಂಗೆ ಕಟ್ ಮಾಡ್ತಾನೆ. ಕಟ್ ಮಾಡಕ್ಕೆ ಅಂತ ಹೋದ ತಕ್ಷಣ ಅಲ್ಲೇ ಒಂದು ದೊಡ್ಡ ಹಾವು ಬಂದು ಅವನನ್ನ ಕಚ್ಚಿ ಮೇಲೆ ಎಳ್ಕೊಂಡು ಸಾಯಿಸೇ ಬಿಡತ್ತೆ. ಹಾಗೆ ಇವರು ಆ ಹುಡ್ಕೊಂತ ಮುಂದೆ ಹೋಗುವಾಗ ಅವರ ಅಮ್ಮನಿಗೆ ಅಲ್ಲೇ ಆ ಮಗುವಿನ ಶೂ ಸಿಗತ್ತೆ. ತಕ್ಷಣ ಅವಳು ಕೂಕೊಂತಾಳೆ, ಇಲ್ಲೇ ನನ್ ಮಗನ ಶೂ ಇದೆ ನೋಡಿ, ಇಲ್ಲೇ ಎಲ್ಲೋ ನನ್ ಮಗ ಇದ್ದಾನೆ ನೋಡಿ ನೋಡಿ, ಎಲ್ಲೂ ಹೋಗಿರೋದಿಲ್ಲ ಅವನು, ನಮಗ್ ಸಿಗ್ತಾನೆ ಅಂತೇಳಿ ಕೂಗ್ತಾನೆ. ಅಷ್ಟರಲ್ಲಿ ಅಲ್ಲಿರುವಂತಹ ಗಿಡಗಳಿಗೆ ಜೀವ ಬಂದು ಅವರೆಲ್ಲರನ್ನು ಎಳ್ಕೊಂಡೋಗಿ ಒಂದು ಗುಹೆ ಒಳಗೆ ಹಾಕ್ಬಿಡತ್ತೆ. ಅವರೆಲ್ಲ ಕೂಕಂತ ಅಯ್ಯೋ ಎಲ್ಲಿ ಬಂದ್ವಿ ಅಂತೇಳಿ ನೋಡುವಷ್ಟೊತ್ತಿಗೇನೆ ಅದು ಯಾವುದೋ ಒಂದು ಪಾಳು ಬಿದ್ದ ಜಾಗದಲ್ಲಿ ಗುಹೆ ಒಳಗೆ ಬಂದು ಬಿದ್ದಿರ್ತಾರೆ. ಅಲ್ಲಿ ಏನೇನೋ ವಸ್ತುಗಳೆಲ್ಲ ಇರ್ತವೆ. ಅದನ್ನೆಲ್ಲ ನೋಡುವಾಗ್ಲೇನೆ ಅಲ್ಲೇ ಮೇಲ್ಗಡೆಗೆ ಇದ್ದಂತಹ ಮಗುವಿಗೆ ಇವರ ಧ್ವನಿ ಕೇಳಿಸತ್ತೆ. ಅವರು ನೋಡಿನೇ ಅದನ್ನ ಕೇಳಿಸಿನೇ ಕೂಗಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಅಮ್ಮ ಅಮ್ಮ ಅಂತೇಳಿ. ಇವರು ಅಲ್ಲಿಗೆ ಹೋಗಿ ಆ ಮಗುವನ್ನ ಬಿಡಿಸ್ಕೊಂತಾರೆ. ಮಗು ಸಿಕ್ಕಿದ ತಕ್ಷಣ ಇವರು ಹೊರಡದೇನೆ ಆ 3 ಜನ ಅಲ್ಲಿ ಏನಿದೆ ಅಂತ ಹುಡ್ಕೋದಿಕ್ಕೆ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ತುಂಬಾ ಜನರ ಅಸ್ಥಿ ಪಂಜರಗಳು ಇರ್ತವೆ. ಆ ಅಸ್ಥಿ ಪಂಜರದಿಂದ ತುಂಬಾ ಹಾವುಗಳೆಲ್ಲ ಹೊರಗ್ ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವರು ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಕೆ ಹೋಗೋಷ್ಟೊತ್ತಿಗೇನೆ ಹಾವುಗಳೆಲ್ಲ ಕಚ್ಚೋದಕ್ಕೆ ಸ್ಟಾರ್ಟ್ ಮಾಡ್ತವೆ.
ಆ ಬಾಸ್ ಹಾವಿನ ಜೊತೆ ಸೆಣಸಾಟ ಮಾಡುವಾಗ ಅಲ್ಲಿದ್ದಂತಹ ಹಾವಿನ ಮೊಟ್ಟೆಯನ್ನ ಒಡೆದಾಕ್ಬಿಡ್ತಾನೆ. ಆ ಟೈಮ್ನಲ್ಲಿ ಉಳ್ದಂತ ಒಂದು ಮೊಟ್ಟೆಯನ್ನ ತೆಗೆದು ಆ ಹುಡುಗ ತನ್ನ ಬ್ಯಾಗಿನೊಳಗೆ ಹಾಕೊಂತಾನೆ. ನಂತರ ಅಲ್ಲಿಂದ ಹಾವಿನ ಕಡೆಯಿಂದ ತಪ್ಪಿಸ್ಕೊಂಡು ಬರುವಾಗ ಇನ್ನು ಆ ಬಾಸಿನ ಜೊತೆ ಬಂದಂತಹ ಹುಡುಗ ಮೇಲ್ ಬರಿಬೇಕು ಅಷ್ಟರಲ್ಲಿ ಆ ಹಾವು ಎಳೆದು ಅವನನ್ನ ತಿಂದೇ ಬಿಡುತ್ತೆ. ಇನ್ನು ಉಳ್ದವರೆಲ್ಲ ತಪ್ಪಿಸ್ಕೊಂಡು ಮೇಲೆ ಬರ್ತಾರೆ. ಅಷ್ಟರಲ್ಲಿ ಆ ಬಾಸ್ ಕೂಗಾಟ ಮಾಡ್ತಾ ಇರ್ತಾನೆ, ನಿಮ್ಮಿಂದನೇ ಇದಾಗಿದ್ದು ಅಂತ. ಆಗ ಈ ತಂದೆ ಅವನಿಗೆ ಬೈತಾನೆ, ನೀನು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕಿತ್ತು, ಅವರಿಬ್ರನ್ನ ನೋಡ್ಕೊಂಡಿದ್ದಕ್ಕೆ ಅವರು ಸತ್ತೋದ್ರು ಅಂತ. ಆಗ ಇವನು ಹೇಳ್ತಾನೆ, ಈ ವಿಷಯನ ನೀವು ಹೊರಗಡೆ ಹೇಳಿದ್ರೆ ನಿಮ್ಮೇಲೆ ಬರುತ್ತೆ, ನಿಮ್ಮ ಮಗುನ ಕಾಪಾಡೋದಕ್ಕೆ ಅಂತ ಅವ್ರಿಬ್ರನ್ನ ಕರ್ಕೊಂಡ್ಬಂದು ಸಾಯಿಸಿದ್ರಿ ಅಂತೇಳಿ. ಸೊ ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಅದು ಅಲ್ದೇನೆ ನಾನೇನು ನಿಮ್ಮ ಮಗನ ಕಾಪಾಡೋದಕ್ಕೆ ಅಂತ ಬಂದಿಲ್ಲ. ನನಗೆ ಇಲ್ಲೊಂದು ಅದ್ಭುತವಾದ ಹೂವಿದೆ, ಅದು ಹುಡ್ಕೊಂಡು ನಾನು ಬಂದಿದ್ದೆ. ಆದ್ರೆ ದುರಾದೃಷ್ಟವಶಾತ್ ಅದು ಸಿಗ್ಲಿಲ್ಲ ಅಂತ ಹೇಳುವಾಗ್ಲೇನೆ ಅವರಮ್ಮ ಅಲ್ಲೇ ಬಿದ್ದೋಗ್ತಾಳೆ. ಏನು ಅಂತ ನೋಡೋಷ್ಟೊತ್ತಿಗೆ ಅವಳಿಗೆ ಹಾವು ಕಚ್ಚಿರುತ್ತೆ. ಹಾಗೆ ನೋಡುವಾಗ ಈ ಕಡೆ ಬಾಸು ಬಿದ್ದೋಗ್ತಾನೆ. ಯಾಕೆ ಅಂದ್ರೆ ಅವನಿಗೂ ಸಹ ಹಾವು ಕಚ್ಚಿರುತ್ತೆ. ಅವರಿಬ್ರು ಹೇಗೋ ಮಾಡಿ ಕರ್ಕೊಂಡು ಊರೊಳಗೆ ಬರ್ತಾರೆ. ಆಗ ಅಲ್ಲಿದ್ದಂತಹ ಊರಿನ ದೊಡ್ಡ ವ್ಯಕ್ತಿ ಬೈಯೋದಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ನಾ ಹೇಳ್ದೆ ಅಲ್ಲಿಗೆ ಹೋಗ್ಬೇಡಿ ಅಂತ, ನೀವು ನನ್ ಮಾತು ಕೇಳ್ದೆ ಹೋದ್ರಿ, ಈಗ ನೋಡಿ ಏನಾಯ್ತು ಅಂತ. ಅಷ್ಟರಲ್ಲಿ ಆ ಬಾಸಿಗೆ ಏನು ಅಷ್ಟೊಂದು ವಿಷ ಏರಿರೋದಿಲ್ಲ. ಆದ್ರೆ ಆ ಹುಡುಗನ ತಾಯಿಗೆ ತುಂಬಾ ವಿಷ ಏರಿರುತ್ತೆ. ಅವಳು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಹೊರಗಡೆಯಿಂದ ಒಬ್ಬ ವ್ಯಕ್ತಿ ಓಡಿ ಬಂದು ಹೇಳ್ತಾನೆ, ಊರಿನ ಒಳಗಡೆ ತುಂಬಾ ಹಾವು ಬರ್ತಾ ಇದಾವೆ ಅಂತ ಹೇಳಿ. ಆಗ ಇವರೆಲ್ಲ ನೋಡೋದಿಕ್ಕೆ ಓಡೋಗ್ತಾರೆ. ಆದ್ರೆ ಆ ಹುಡುಗ ಮಾತ್ರ ಆ ತಾಯಿ ಹತ್ರನೇ ಕೂತಿರ್ತಾನೆ. ಅಷ್ಟರಲ್ಲಿ ಆ ಹುಡುಗನ ತಾಯಿ ಆ ಹುಡುಗನಿಗೆ ಹೇಳ್ತಾಳೆ, ನೋಡಪ್ಪ, ನಾನಿನ್ನು ಬದುಕ್ತೀನೋ ಇಲ್ಲ ಗೊತ್ತಿಲ್ಲ, ನೀನು ಒಳ್ಳೆ ದೊಡ್ಡ ಮನುಷ್ಯ ಆಗು, ಎಂತ ಕಷ್ಟದಲ್ಲಿದ್ರು ಅವರಿಗೆಲ್ಲ ಸಹಾಯ ಮಾಡುವಷ್ಟು ಗುಣವನ್ನು ಹೊಂದಿಸ್ಕೋ ಅಂತ ಹೇಳ್ತಾ ಒಂದು ಲಾಕೆಟ್ ಅನ್ನು ಆ ಹುಡುಗನ ಕೈಗೆ ಇಟ್ಟು ಅವಳು ಪ್ರಾಣ ಬಿಡ್ತಾಳೆ. ಆ ಹುಡುಗ ಜೋರಾಗಿ ಅಳೋದಿಕ್ಕೆ ಶುರು ಮಾಡ್ತಾನೆ. ಆದ್ರೆ ಹೇಳೋದಿಲ್ಲ. ಒಂದು ದಿನ ಇದ್ದಕ್ಕಿದ್ದಂಗೆ ಅವನ ಬ್ಯಾಗಿಂದ ಏನೋ ಸೌಂಡ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅವನು ಹಾಗೆ ನೋಡುವಾಗ ಆ ಬ್ಯಾಗಿನಿಂದ ಮೊಟ್ಟೆ ಒಡ್ಕೊಂಡು ಹೊರಗಡೆ ಒಂದು ಹಾವಿನ ಮರಿ ಬರುತ್ತೆ. ಅವನಿಗೆ ಬಹಳ ಖುಷಿ ಆಗುತ್ತೆ. ಅವನು ಮತ್ತೆ ಹೇಳ್ತಾನೆ, ನೋಡು, ಈಗ ನಿನಗೂ ತಾಯಿ ಇಲ್ಲ, ನನಗೂ ತಾಯಿ ಇಲ್ಲ, ನಾನು ನೀನು ಒಂದೇ ತರ ಆಗಿದ್ದೀವಿ, ಆದ್ರೆ ನೀನು ಚಿಂತೆ ಮಾಡ್ಬೇಡ, ನಿನ್ನನ್ನ ನಾನು ಚೆನ್ನಾಗಿ ಸಾಕೊಂತೀನಿ ಅಂತ ಹೇಳ್ತಾನೆ. ಹಾಗೆ ಒಂದು ದಿನ ಆ ಹಾವಿನ ಮರಿ ಜೊತೆಗೆ ಅವನು ಮಾತಾಡುವಾಗ ಅವರ ಅಪ್ಪ ಅದನ್ನ ನೋಡ್ತಾನೆ. ಏನದು ಅಂತ ಕೇಳ್ತಾನೆ. ಏನೂ ಇಲ್ಲ ಅಂತೇಳಿ ಅವನು ಬ್ಯಾಗ್ ಒಳಗೆ ಇಟ್ಕೊಂತಾನೆ. ಆದ್ರೆ ಅವ್ರ ಅಪ್ಪನಿಗೆ ಡೌಟ್ ಬಂದು, ಏನದು ಏನದು ತೋರ್ಸು ತೋರ್ಸು ಅಂತಾನೆ. ಆದ್ರೆ ಅವ್ರ ಅಪ್ಪನಿಗೆ ಗೊತ್ತಾಗುತ್ತೆ ಅವನ ಹತ್ರ ಹಾವಿನ ಮರಿ ಇದೆ ಅಂತ. ಅವನು ಊರವರಿಗೆ ಹೇಳ್ಬಿಡ್ತಾನೆ. ಎಲ್ಲ ಊರವರೆಲ್ಲ ಅವನನ್ನ ಹಿಡಿಯೋಕೆ ಸ್ಟಾರ್ಟ್ ಮಾಡ್ತಾರೆ. ಆ ಹಾವಿನ ಮರಿನ ಸಾಯಿಸ್ಬೇಕು ಅಂತೇಳಿ ಟ್ರೈ ಮಾಡ್ತಾರೆ. ಅಷ್ಟರಲ್ಲಿ ಇವನು ಓಡ್ ಬಂದು ಒಂದು ಜಾಗದಲ್ಲಿ ಆ ಹಾವಿನ ಮರಿಯನ್ನ ಬಿಟ್ಟು, ನೀನು ಇಲ್ಲಿಂದ ಹೋಗ್ಬಿಡು, ಇಲ್ಲಾಂದ್ರೆ ನಿನ್ನನ್ನ ಎಲ್ಲ ಸಾಯಿಸ್ಬಿಡ್ತಾರೆ, ನನ್ನನ್ನ ಕ್ಷಮಿಸು, ನಿನ್ನನ್ನ ಸಾಕೋದಿಕ್ಕೆ ಆಗ್ಲಿಲ್ಲ ನನಗೆ ಅಂತ ಹೇಳಿ ಬೇಜಾರ್ ಮಾಡ್ತಾನೆ. ಆದ್ರೆ ಆ ಹಾವಿನ ಮರಿ ಹೋಗ್ದೇನೆ ಇವನ ಹತ್ರನೇ ವಾಪಸ್ ಬರ್ತಾ ಇರುತ್ತೆ. ಆಗ ಇವನು ಬೇಡ್ಕೊಂತಾನೆ, ನೋಡು, ನೀನ್ ಹೋಗ್ಲಿಲ್ಲ ಅಂದ್ರೆ ನಿನ್ನ ಸಾಯಿಸ್ಬಿಡ್ತಾರೆ, ಹೋಗು ಅಂತ. ಆಗ ಅದು ಅಲ್ಲಿಂದ ಹೊರಟೋಗುತ್ತೆ. ಅದು ಹೋಗ್ತಾ ಇದ್ದಂಗೆ ಊರಿಗೆ ಬಂದಂತಹ ಎಲ್ಲಾ ಹಾವುಗಳು ರಿಟರ್ನ್ ಹೋಗ್ತವೆ. ಆ ಹುಡುಗ ಆ ಹಾವನ್ನ ತುಂಬಾ ಮಿಸ್ ಮಾಡ್ಕೊಂತಾ ಇರ್ತಾನೆ. ಹೀಗೆ ಹಲವು ವರ್ಷಗಳು ಕಳೆದ ನಂತರ ಸೀನ್ ಕಟ್ ಮಾಡಿದ್ರೆ ಇಲ್ಲಿ ಆ ಹುಡುಗ ದೊಡ್ಡವನಾಗಿರ್ತಾನೆ. ಅವನು ಒಂದು ಲ್ಯಾಬ್ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ತಾ ಇರ್ತಾನೆ. ಹೀಗೆ ಅಲ್ಲಿ ವರ್ಕ್ ಮಾಡುವಾಗ ಅವನಿಗೆ ಆ ಹಾವಿನ ಒಂದು ಚಿತ್ರವನ್ನು ನೋಡಿ ಅವನಿಗೆ ಆ ಹಳೆಯ ನೆನಪು ಕಾಡತ್ತೆ. ಅವನಿಗೆ ನೆನಪಾಗತ್ತೆ. ಆಗ ಅವನು ಅನ್ಕೊಂತಾನೆ, ನಾನು ಇನ್ನೊಮ್ಮೆ ಹೋಗ್ಬೇಕು, ಅಲ್ಲಿಗೆ ಹೋಗಿ ಆ ಹಾವಿನ ಬಗ್ಗೆ ಸ್ಟಡಿ ಮಾಡ್ಲೇಬೇಕು ಅಂತ. ಅಷ್ಟರಲ್ಲಿ ಅವನಿಗೆ ಒಂದು ಕರೆ ಬರುತ್ತೆ. ಅವನು ಯಾರ್ದಿದು ಅಂತೇಳಿ ಮಾತಾಡುವಾಗ ಅಲ್ಲಿ ಅವನಿಗೆ ಮೀಟಿಂಗಿಗೆ ಕರೆದಿರ್ತಾರೆ. ಅವನು ಆ ಮೀಟಿಂಗಿಗೆ ಅಟೆಂಡ್ ಮಾಡ್ತಾನೆ. ಆಗ ಆ ಕಂಪನಿಯ ಹೆಡ್ ಬಾಸ್ ಇದ್ದವರು ಹೇಳ್ತಾರೆ, ಇಲ್ಲಿ ಒಂದು ಹೂವಿದೆ, ಅದನ್ನ ತಂದ್ರೆ ನಾವು ಒಳ್ಳೆಯ ಮೆಡಿಸಿನ್ಗಳನ್ನ ತಯಾರಿಸ್ಬೋದು, ಅದರಿಂದ ನಮ್ಮ ಕಂಪನಿ ಇನ್ನೂ ದೊಡ್ಡ ಮಟ್ಟಕ್ಕೆ ಏರುತ್ತೆ, ಅದರಿಂದಾಗಿ ನೀನು ನಿಮ್ಮ ಊರಿನ ಪಕ್ಕ ಇರೋಗೆ ಹೋಗ್ಬೇಕು ಅಂತ ಹೇಳಿ ಕೇಳ್ತಾರೆ. ಆಗ ಇವನು ಅನ್ಕೊಂತಾನೆ, ನಾನು ಅನ್ಕೊಂಡಿದ್ದು ಅದೇ, ಇವ್ರು ಕೇಳ್ತಿರೋದು ಅದೇ, ಒಳ್ಳೇದೇ ಆಯ್ತು ಅಂತೇಳಿ ಮನ್ಸಲ್ಲಿ ಅನ್ಕೊಂತಾ ಇರ್ತಾನೆ. ಅಷ್ಟರಲ್ಲಿ ಅವಳು ಹೇಳ್ತಾಳೆ, ಇದಕ್ಕೆ ನೀನ್ ಒಬ್ನೇ ಹೋಗ್ಬೇಕಾಗಿಲ್ಲ, ನಾವು ಎಲ್ಲ ನಿನ್ ಜೊತೆಗೆ ಬರ್ತೀವಿ, ಹಾಗೆ ಇವಳು ನನ್ನ ಡಾಟರ್, ಇವಳು ಸಹ ನಿನ್ನ ಜೊತೆಗೆ ಬರ್ತಾಳೆ ಅಂತ ಹೇಳಿ ಹೇಳ್ತಾನೆ. ಆಗ ಅವರಿಬ್ರು ಹ್ಯಾಂಡ್ ಶೇಕ್ ಮಾಡಿ ಸರಿ ಅಂತ ಅಲ್ಲಿಂದ ಹೊರಡ್ತಾರೆ. ಅವನಿಗೆ ಇನ್ನೊಂದು ಕಾಲ್ ಬರುತ್ತೆ. ಅದೇನು ಅಂತೇಳಿ ವಿಚಾರಿಸಿದಾಗ ನೋಡಿದ್ರೆ ಅವರ ಚಿಕ್ಕಪ್ಪ ಆಗಿರ್ತಾನೆ. ಏನಪ್ಪ, ಹೇಗಿದೀಯಾ, ನಿನ್ನನ್ನು ನಿನ್ನ ಅಪ್ಪ ತುಂಬಾ ನೆನ್ಸ್ಕೊಂತಾ ಇರ್ತಾರೆ, ಹಾಗೂ ನಮ್ಮ ಊರಿನಲ್ಲಿ ಇರುವ ಎಲ್ಲರಿಗೂ ಏನೋ ಒಂಥರ ಕಾಯಿಲೆ ಬರ್ತಿದೆ, ಅದ್ರಲ್ಲೂ ಹಾವು ಹಿಡಿಯುವವರಿಗೆ ತುಂಬಾ ಸೀರಿಯಸ್ ಆಗ್ತಿದೆ ಅಂತ ಹೇಳ್ತಾನೆ. ಅಲ್ಲಿ ಸೀನ್ ಕಟ್ ಮಾಡಿದ್ರೆ ಆ ಯುವಕ ಊರಿಗೆ ಬಂದಿರ್ತಾನೆ. ಅಲ್ಲಿ ಚಿಕ್ಕಪ್ಪ ಅವನನ್ನ
ಒಪ್ಕೊಂಡು ಖುಷಿ ಪಡ್ತಾರೆ. ಮತ್ತೆ ಊರಿನಲ್ಲಿ ಇರುವವರಿಗೆಲ್ಲ ಕಾಯಿಲೆ ಬರೋದನ್ನ ಇವನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾನೆ. ಅದನ್ನ ನೋಡುವಾಗ ಅವರೆಲ್ಲ ಹಾವು ಹಿಡಿಯುವವರೇ ಜಾಸ್ತಿ ಇರ್ತಾರೆ. ತಕ್ಷಣ ಇವನು ಹೇಳ್ತಾನೆ, ಹಾವು ಹಿಡಿಯೋದನ್ನ ನಿಲ್ಸೋದಿಕ್ಕೆ ಹೇಳಿ ಅಂತ. ನಂತರ ಇಲ್ಲಿಗೆ ಬಂದು ಅವನು ಮನೆಗೂ ಹೋಗೋದಿಲ್ಲ, ಡೈರೆಕ್ಟ್ ಅವರ ಅಮ್ಮನ ಸಮಾಧಿ ಹತ್ರ ಬರ್ತಾನೆ. ಅಲ್ಲಿ ಬಂದು ನಮಸ್ಕಾರ ಮಾಡಿರುವಾಗ ಅಲ್ಲಿಗೆ ಅವ್ರ ಅಪ್ಪ ಬಂದ್ರು, ಅವ್ರನ್ನ ಮಾತಾಡ್ಸೋದಿಲ್ಲ, ಸೀದಾ ಅಲ್ಲಿಂದ ಹೊರಟು ಬಿಡ್ತಾನೆ. ಆಮೇಲೆ ಊರಿನವ್ರನ್ನೆಲ್ಲ ಸೇರಿಸಿ ಮಾತನಾಡುವಾಗ ಆ ಊರಿನ ದೊಡ್ಡ ವ್ಯಕ್ತಿ ಸತ್ತೋಗಿರ್ತಾನೆ. ಆ ದೊಡ್ಡ ವ್ಯಕ್ತಿಯ ಸ್ಥಾನವನ್ನು ಈ ಹಿಂದೆ ಬಾಸ್ ಅಂತ ಒಬ್ಬ ಇದ್ನಲ್ಲ ಅವನು ಆಕ್ರಮಿಸಿರ್ತಾನೆ. ಅವನು ಈಗ ಇವರಿಗೆ ಸಪೋರ್ಟ್ ಮಾಡೋದಕ್ಕೆ ಮುಂದಾಗ್ತಾನೆ. ಯಾಕಂದ್ರೆ ಅವನು ಸಹ ಆ ಹೂವಿನ ಹಿಂದೆ ಬಿದ್ದಿದ್ದವನಾಗಿರ್ತಾನಲ್ಲ. ಅದರಿಂದಾಗಿ ಐಸ್ಲ್ಯಾಂಡ್ಗೆ ಹೋದ್ರೆ ಊರಿಗೆ ಸಮಸ್ಯೆ ಇದೆ ಅಂತ ಗೊತ್ತಿದ್ರು ಯಾರು ಸಹ ಏನು ಮಾತಾಡ್ದೇನೆ ಸುಮ್ನೆ ಇರ್ತಾರೆ. ಆಮೇಲೆ ಈ ಬಾಸ್ ಏನ್ ಹೇಳ್ತಾನೆ ಅದೇ ಫೈನಲ್ ವಾಕ್ಯ ಆಗಿದ್ರಿಂದ ಇವರಿಗೆ ಪರ್ಮಿಷನ್ ಸಿಗತ್ತೆ. ಮತ್ತೆ ಎಲ್ಲ ಅಲ್ಲಿಗೆ ಹೋಗೋದಿಕ್ಕೆ ಒಪ್ಕೊಂತಾರೆ. ಅವರೆಲ್ಲ ಅಲ್ಲಿಗೆ ಹೋಗಕ್ಕೆ ಹೊರಟಾಗ ಒಂದಷ್ಟು ವೆಪನ್ಗಳನ್ನ ಜೊತೆಗೆ ಇಟ್ಕೊಂಡು ಹೊರಡ್ತಾರೆ. ಅದನ್ನ ನೋಡಿದಾಗ ಈ ಹುಡುಗನಿಗೆ ಅದು ಇಷ್ಟ ಆಗೋದಿಲ್ಲ. ಅದನ್ನ ಕೇಳಿದಕ್ಕೆ ಆ ಕಂಪನಿಯ ಓನರ್ ಹೇಳ್ತಾಳೆ, ಅದು ನಮ್ಮ ಜೀವ ರಕ್ಷಣೆಗೆ ಬೇಕು ಅಂತ. ಆಗ ಇವನು ಏನು ಮಾತಾಡ್ದೇನೆ ಸುಮ್ನೆ ಆಗ್ಲೇಬೇಕಾಗತ್ತೆ. ಸೊ ಅದನ್ನ ಸುಮ್ನೆ ಆಗಿ ಅಲ್ಲಿಂದ ಹೊರಡ್ತಾರೆ. ಎಲ್ಲ ಆ ಐಸ್ಲ್ಯಾಂಡ್ ಅನ್ನ ತಲುಪ್ತಾರೆ. ಆ ಐಸ್ಲ್ಯಾಂಡ್ ಅನ್ನ ತಲುಪಿದಾಗ ಅಲ್ಲೇ ಹುಡುಕ್ತಾ ಇದ್ದಾಗ ಅಲ್ಲೊಂದು ಗೋಲ್ಡನ್ ಶೇಲ್ಡ್ ಇರೋ ಹೂವನ್ನ ಒಬ್ಬ ಕಟ್ ಮಾಡ್ತಾನೆ. ಅದನ್ನ ಕಟ್ ಮಾಡಿದ ತಕ್ಷಣ ಅದಕ್ಕೆ ಜೀವ ಬಂದು ಅವನನ್ನ ತಿನ್ಬಿಡತ್ತೆ. ಹಾಗೆ ಅಲ್ಲಿರುವಂತಹ ಅನೇಕ ಹೂಗಳಿಗೆ ಜೀವ ಬಂದು ಎಲ್ಲವೂ ಅವರನ್ನ ತಿನ್ನೋದಿಕ್ಕೆ ಸ್ಟಾರ್ಟ್ ಮಾಡುತ್ತವೆ. ಆಗ ಆ ಹೀರೋ ಇದ್ದನು ಅವರೆಲ್ಲರನ್ನ ಬನ್ನಿ ಇಲ್ಲೊಂದು ಗುಹೆ ಇದೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಆ ಕಂಪನಿಯ ಓನರ್ ಅಲ್ಲೇ ಇದ್ದಂತಹ ಒಂದು ಗಿಡವನ್ನು ಕೀಳ್ತಾಳೆ. ಅಷ್ಟರಲ್ಲಿ ಆ ಪಕ್ಕದಲ್ಲಿದ್ದಂತಹ ಎಲ್ಲಾ ಗಿಡಗಳು ಸತ್ತು ಹೋಗ್ತವೆ. ಆಗ ಅವರು ಅನ್ಕೊಂತಾರೆ, ಇಲ್ಲಿ ಒಂದು ಗಿಡಕ್ಕೆ ಒಂದು ಗಿಡ ಜಾಯಿಂಟ್ ಆಗಿ ಬದುಕ್ತಾ ಇದಾವೆ, ಒಂದು ಗಿಡವನ್ನು ಕಿತ್ರೆ ಎಲ್ಲಾ ಗಿಡ ಸಾಯ್ತವೆ. ಇಲ್ಲಿ ಇರುವ ಫಸ್ಟ್ ಗಿಡ ಯಾವುದು ಅಂತ ಹೇಳಿ ನೋಡಿ ಅದನ್ನ ಕಿತ್ರೆ ಇವೆಲ್ಲಾ ಗಿಡಗಳು ಸಾಯ್ತವೆ ಅಂತ ಹೇಳಿ ಯೋಚನೆ ಮಾಡ್ತಾರೆ. ಅಷ್ಟರಲ್ಲಿ ಆ ಜೀವ ಬಂದಂತಹ ಗಿಡಗಳು ಇವರನ್ನ ಹಿಂಬಾಲಿಸ್ಕೊಂಡು ಬರ್ತವೆ. ಆ ಹೀರೋ ಆ ಗಿಡಗಳ ಜೊತೆ ಫೈಟ್ ಮಾಡ್ತಾ ಇರ್ತಾನೆ. ಇವರೆಲ್ಲ ತಪ್ಪಿಸ್ಕೊಂಡು ಓಡೋಗ್ತಾರೆ. ಅಷ್ಟರಲ್ಲಿ ಆ ಹುಡುಗಿ ಓಡ್ ಬಂದು ಇವನು ಸಹ ಎಳ್ಕೊಂಡು ಓಡೋಗ್ತಾಳೆ. ಆದ್ರೆ ಇವರೆಲ್ಲ ಯಾವ್ದೋ ಬೇರೆ ಗುಹೆ ಒಳಗೆ ಹೋಗ್ತಾರೆ. ಆ ಹುಡುಗಿ ಇನ್ನೊಂದು ಗುಹೆ ಕಡೆ ಓಡೋಗ್ತಾರೆ. ಆ ಬಾಸ್ ಮತ್ತೆ ಓನರ್ ಗ್ಯಾಂಗ್ ಒಂದು ಗುಹೆ ಒಳಗೆ ಹೋಗತ್ತೆ. ಅಲ್ಲಿ ದೊಡ್ಡ ಹಾವಿರತ್ತೆ. ಆ ಹಾವಿನ್ನೇನು ಇವ್ರನ್ನ ತಿನ್ಬೇಕು ಅಂತ ಬರುವಾಗ ಆ ಬಾಸ್ ಅದಕ್ಕೆ ಗುಂಡಿಂದ ಹೊಡೆದ್ಬಿಡ್ತಾನೆ. ಅದು ಸಿಟ್ಟಿನಿಂದ ಇವ್ರನ್ನೆಲ್ಲ ಅಟ್ಟಿಸ್ಕೊಂಡು ಓಡ್ ಬರುತ್ತೆ. ಆಗ ಇವರು ಎಲ್ಲ ಒಂದು ಗುಹೆಯ ಒಂದು ಸಂಧಿ ಒಳಗೆ ಹೋಗ್ಬಿಡ್ತಾರೆ. ಆದ್ರೆ ಆ ಹಾವು ತುಂಬಾ ದೊಡ್ಡದಾಗಿರೋದ್ರಿಂದ ಗುಹೆಯ ಸಂಧಿ ಒಳಗೆ ಹೋಗೋದಿಕ್ಕೆ ಅದಕ್ಕೆ ಆಗೋದಿಲ್ಲ. ಅಲ್ಲಿ ಕಟ್ ಮಾಡಿ ಈ ಕಡೆ ನೋಡಿದ್ರೆ ಇಲ್ಲಿ ಆ ಹುಡುಗಿ ಇಬ್ರು ಇನ್ನೊಂದು ಗುಹೆ ಒಳಗೆ ಹೋಗಿರ್ತಾರೆ. ಅಲ್ಲಿ ಒಂದು ಗೋಲ್ಡನ್ ಕಲರ್ ದೊಡ್ಡ ಹಾವು ಅವರ ಹತ್ರಕ್ಕೆ ಬರ್ತಾ ಇರತ್ತೆ. ಅದನ್ನ ನೋಡಿ ಈ ಹುಡುಗ ನಾವು ಸತ್ವಿ ಅಂತ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಅದು ತುಂಬಾ ಹತ್ರ ಬಂದು ಅವನ ಹಣೆಗೆ ಕಿಸ್ ಮಾಡಿ ಹಿಂದೆ ಹೋಗತ್ತೆ. ಆಗ ಅವನಿಗೆ ಏನಿದು ಹೀಗ್ ಮಾಡ್ತಾ ಇದೆಯಲ್ಲ ಅಂತ ಹೇಳಿದಾಗ ಅವನು ಚಿಕ್ಕ ವಯಸ್ಸಿನಲ್ಲಿ ಸಾಕಿದ ಹಾವಿನ ನೆನಪಾಗುತ್ತೆ. ಅದು ನೀನಾ ಅಂತ ಹೇಳ್ತಾ ಅವನಿಗೆ ತುಂಬಾ ಖುಷಿ ಆಗತ್ತೆ. ಅವನು ಆಮೇಲೆ ಆ ಹುಡುಗಿಗೆ ಆ ಹಾವಿನ ಬಗ್ಗೆ ವಿವರಿಸ್ತಾನೆ. ಮತ್ತೆ ಆ ಹುಡುಗಿಯ ಕೈಯನ್ನು ಹಿಡಿದು ಆ ಹಾವನ್ನ ಮುಟ್ಟಿಸ್ತಾನೆ. ಅದನ್ನ ನೋಡಿದ ಆ ಹುಡುಗಿ ಹೆದರ್ಕೊಂತಾ ಇರ್ತಾಳೆ. ಅಷ್ಟರಲ್ಲಿ ಅವರಿಬ್ರಿಗೂ ತುಂಬಾ ಖುಷಿ ಆಗತ್ತೆ. ಆಗ ಅಲ್ಲೇನೋ ಸೌಂಡ್ ಆಗಿದ್ ನೋಡಿ ಆ ಹಾವು ಅಲ್ಲಿಂದ ಹೋಗ್ಬಿಡತ್ತೆ. ಅಲ್ಲಿಂದ ಆ ಹುಡುಗಿ ಹೊರಟು ಬೇರೆ ಜಾಗಕ್ಕೆ ಬರ್ತಾರೆ. ಆಗ ಅಲ್ಲಿ ಈ ಹಿಂದೆ ಇದ್ದಂತಹ ಮನುಷ್ಯರು ಬರೆದಂತಹ ಅಕ್ಷರಗಳನ್ನ ಓದ್ತಾರೆ. ಆಗ ಅವರಿಗೆ ಒಂದು ವಿಷಯ ತಿಳಿಯುತ್ತೆ. ಈ ತುಂಬಾ ವರ್ಷಗಳ ಹಿಂದೆ ಅಲ್ಲಿಗೆ ಒಂದು ಕಲ್ಲು ಬಂದು ಬೀಳತ್ತೆ. ಅದ್ರಿಂದಾಗಿ ಅಲ್ಲಿ ಇದ್ದಂತಹ ಗಿಡ ಮರಗಳೆಲ್ಲವಕ್ಕೂ ಜೀವ ಬಂದ್ಬಿಡತ್ತೆ. ಆ ನಂತರವೇ ಅಲ್ಲಿ ಅನೇಕ ಜಾತಿಯ ಹಾವುಗಳು ಸಹ ಹುಟ್ಕೊಂಡು ಅಂತ ಹೇಳಿ ಅಲ್ಲಿ ಬರ್ದಿರತ್ತೆ. ಆದ್ರೆ ಆ ಹುಡುಗನಿಗೆ ಒಂದು ಮಾತ್ರ ಗೊತ್ತಾಗೋದಿಲ್ಲ, ಅಲ್ಲಿ ಇದ್ದಂತಹ ಜನರೆಲ್ಲ ಎಲ್ಲಿ ಹೋದ್ರು ಅಂತ. ಆ ನಂತರ ಈ ಕಡೆ ಕಟ್ ಮಾಡಿ ನೋಡಿದ್ರೆ ಇವರೆಲ್ಲ ಸೇರ್ಕೊಂಡು ಆ ಹೂವನ್ನ ಹುಡ್ಕೆ ಬಿಟ್ಟಿರ್ತಾರೆ. ಆ ಹೂವನ್ನು ನಾವು ಇಟ್ಕೊಂಡು ಹೋದ್ರೆ ನಿಜವಾಗ್ಲು ಒಳ್ಳೆ ದುಡ್ಡು ಮಾಡ್ಬೋದು ಅಂತ ಆ ಓನರ್ ಮಾತಾಡ್ತಾಳೆ. ಅಷ್ಟೊತ್ತಿಗೆ ಆ ಬಾಸ್ ಇದ್ದನು, ಇದು ಸಾಧ್ಯನೇ ಇಲ್ಲ, ಈ ಹಿಂದೆ ನಾನು ಈ ಹೂವನ್ನ ತೆಗೆದುಕೊಂಡು ಹೋಗಲು ಬಂದು ಇಬ್ಬರನ್ನು ಕಳ್ಕೊಂಡೆ. ಆದ್ರೆ ಇದು ಅಷ್ಟು ಸಾಮಾನ್ಯವಾದ ಹೂವಲ್ಲ, ಇದನ್ನ ನಾವು ತಗೊಳೋಕೆ ಆಗಲ್ಲ ಅಂತ ಹೇಳ್ತಾ ಇರ್ತಾನೆ. ಆದ್ರೆ ಆ ಮಾತನ್ನ ಕೇಳ್ದೇನೆ ಆ ಓನರ್ ಅದನ್ನ ಮುಟ್ಟೇ ಬಿಡ್ತಾಳೆ. ಆಗ್ಲೇ ಆ ಹೂವಿಗೆ ಜೀವ ಬಂದು ಅದು ಇವ್ರನ್ನ ತಿನ್ನೋದಿಕ್ಕೆ ಬರ್ತಾ ಇರತ್ತೆ. ಅಷ್ಟೊತ್ತಿಗೆ ಈ ಬಾಸ್ ಇದ್ದನ್ನು ಆ ಹೂವಿಗೆ ಶೂಟ್ ಮಾಡ್ತಾನೆ. ಇನ್ನೇನು ಅಲ್ಲಿಂದ ಓಡ್ಬೇಕು, ದೊಡ್ಡ ಹಾವೊಂದು ಇವ್ರ ಕಡೆಗೆ ಬರತ್ತೆ.
ಆ ಹಾವು ಬಂದ ತಕ್ಷಣ ಇವರಲ್ಲೇ ಇದ್ದಂತಹ ಒಬ್ಬನನ್ನು ಆ ಬಾಸ್ ಆ ಹಾವಿನ ಕಡೆ ತಳ್ಳಿ ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ತಾರೆ. ನಂತರ ಆ ಹುಡುಗ ಹುಡುಗಿನೂ ಈ ಗ್ಯಾಂಗಿಗೆ ಬಂದು ಸೇರ್ಕೊಂತಾರೆ. ಆಗ ಆ ಓನರ್ಗೆ ತನ್ನ ಮಗಳನ್ನ ನೋಡಿ ತುಂಬಾ ಖುಷಿ ಆಗತ್ತೆ. ಇಷ್ಟೊತ್ತು ಎಲ್ಲಿಗೆ ಹೋಗಿದ್ದೆ, ಸದ್ಯ ಸಿಕ್ದಲ್ಲ ಅಂತ ಹೇಳ್ತಾಳೆ. ಆಗ ಆ ಮಗಳು ಅವಳಿಗೆ ಹೇಳ್ತಾಳೆ, ನಾವು ಈಗ ಒಂದು ಗೋಲ್ಡ್ ಕಲರ್ ಹಾವನ್ನ ನೋಡಿದ್ವಿ, ಅದು ತುಂಬಾ ಚೆನ್ನಾಗಿತ್ತು, ಮತ್ತೆ ತುಂಬಾ ಒಳ್ಳೆ ಹಾವು ಕೂಡ ಅಂತ ಹೇಳ್ತಾಳೆ. ಆಗ ಈ ಓನರ್ಗೆ ಅದರ ಮೇಲೆ ಆಸೆ ಆಗತ್ತೆ. ಅದು ಒಳ್ಳೆ ಜಾತಿಯ ಹಾವು, ಗೋಲ್ಡನ್ ಕಲರ್ ಹಾವು ನನಗ್ ಬೇಕೇ ಬೇಕು, ನಿನಗೆ ಎಷ್ಟು ದುಡ್ಡು ಬೇಕಾದ್ರೂ ಕೊಡ್ತೀನಿ, ನೀನ್ ಅದನ್ನ ಹಿಡಿದು ಕೊಡ್ಬೇಕು ಅಂತ ಆ ಬಾಸ್ಗೆ ಹೇಳ್ತಾಳೆ. ಆ ಬಾಸ್ ದುಡ್ಡಿನ ಆಸೆಗೆ ಬಿದ್ದು ಸರಿ ಆಯ್ತು ಅಂತ ಒಪ್ಕೊಂಡು ಅಲ್ಲಿಂದ ಹೊರಡ್ತಾನೆ. ತಕ್ಷಣ ಈ ಹುಡುಗ ಹುಡುಗಿ ಅನ್ಕೊಂತಾರೆ, ನಾವ್ ಯಾಕಾದ್ರೂ ಈ ವಿಷಯನ ಅವರಿಗೆ ಹೇಳಿದ್ವಿ ಅಂತ. ನಂತರ ಇವರೆಲ್ಲ ಬಂದು ಆ ಗೋಲ್ಡನ್ ಕಲರ್ ಹಾವು ಹಿಡಿಯೋಣ ಅಂತ ನೋಡಿದಾಗ ಅಲ್ಲಿ ಗೋಲ್ಡನ್ ಕಲರ್ ಹಾವು ಆ ಬ್ಲಾಕ್ ಕಲರ್ ಹಾವಿಗೆ ಸುತ್ಕೊಂಡಿರ್ತೆ. ಅದ್ ಏನ್ ಮಾಡ್ತಾ ಇದೆ ಅಂತ ನೋಡಿದ್ರೆ, ಇವರೆಲ್ಲ ಸೇರಿ ಆ ಬ್ಲಾಕ್ ಕಲರ್ ಹಾವಿಗೆ ಗುಂಡಿಂದ ಹೊಡೆದು ಏಟ್ ಮಾಡಿರ್ತಾರಲ್ಲ, ಆ ಏಟನ್ನ ಇದು ಹೀಲ್ ಮಾಡ್ತಾ ಇರುತ್ತೆ. ಈ ಹಾವಿನಲ್ಲಿ ಒಂಥರ ಔಷಧಿ ಪವರ್ ಇರುತ್ತೆ, ಅದರಿಂದಾಗಿ ಆ ಹಾವಿನ ಮೈಯಿಂದ ಅದೇನೋ ಒಂಥರ ಉದುರುತ್ತಾ ಇರುತ್ತೆ. ಆಗ ಈ ಓನರ್ ಹೇಳ್ತಾಳೆ, ನೋಡಿದ್ರ ಅದೇ ಕಾರಣಕ್ಕೆ ನಾನು ಆ ಹಾವು ಬೇಕು ಅಂತ ಹೇಳಿದ್ದು, ಅದರಲ್ಲಿ ಏನೋ ಒಂದು ಔಷಧಿ ಗುಣವಿದೆ, ಅದರಿಂದ ನಾವು ದುಡ್ಡು ಮಾಡಬಹುದು ಅಂತ ಹೇಳ್ತಾಳೆ. ಈ ಆಂಟಿಬಯೋಟಿಕ್ ಹಾವು ನನಗೆ ಬೇಕೇ ಬೇಕು, ಇದರಿಂದ ನಾವು ಹೊರಗಡೆ ತುಂಬಾ ದುಡ್ಡು ಮಾಡಬಹುದು, ಈ ಅಪರೂಪದ ಹಾವು ಎಲ್ಲೂ ಸಹ ಸಿಗೋದಿಲ್ಲ, ಇದು ನಮಗೆ ಸಿಕ್ಕಿರೋದೇ ಹೆಚ್ಚು ಅಂತ ಹೇಳಿದಾಗ ಅವಳ ಮಗಳು ಬೇಡ ಅಮ್ಮ, ಇದು ನಾವು ಮಾಡ್ತಾ ಇರೋದು ತಪ್ಪು ಅಂತ ಹೇಳ್ತಾಳೆ. ತಕ್ಷಣ ಮಗಳು ಅನ್ನೋದು ನೋಡ್ದೇನೆ ಅವಳಿಗೆ ಸರಿಯಾಗಿ ಹೊಡೆದ್ಬಿಡ್ತಾಳೆ. ಆಮೇಲೆ ಹೇಳ್ತಾಳೆ, ನೀನು ಈ ವಿಷಯಕ್ಕೆ ಅಡ್ಡ ಬರಬೇಡ, ನಾನು ಏನ್ ಅನ್ಕೊಂಡಿದ್ದೀನಿ ಅದು ಆಗ್ಲೇಬೇಕು ಅಂತ ಹೇಳ್ತಾಳೆ. ಇಲ್ಲಿ ನೋಡಿದ್ರೆ ಆ ಬಾಸು ಆ ಹಾವನ್ನ ಹಿಡಿಯೋದಕ್ಕೆ ಶೂಟ್ ಮಾಡಿ ಬಿಡ್ತಾನೆ. ತಕ್ಷಣ ಆ ಗೋಲ್ಡ್ ಕಲರ್ ಹಾವು ಅಲ್ಲಿಂದ ಹೊರಟೋಗುತ್ತೆ. ಈ ಬ್ಲಾಕ್ ಕಲರ್ ಹಾವು ಸಿಟ್ಟಿಗೆದ್ದು ಎಲ್ಲರ ಮೇಲೂ ಅಟ್ಯಾಕ್ ಮಾಡುತ್ತೆ. ಆ ಅಟ್ಯಾಕ್ ಅಲ್ಲಿ ಹೀರೋಗೆ ತುಂಬಾ ಏಟಾಗತ್ತೆ. ಅದು ಸರಿಯಾಗಿ ಕುತ್ತಿಗೆಗೆ ಕಚ್ಚಿಬಿಡತ್ತೆ. ಅಷ್ಟರಲ್ಲಿ ಇವರು ಅನ್ಕೊಂತಾರೆ, ಇನ್ನು ಹೀರೋ ಕತೆ ಮುಗೀತು, ಇವನು ನಿನ್ನೇನು ಆಗಲ್ಲ ಅಂತ. ಆ ಬಾಸ್ ಹೇಳ್ತಾನೆ, ಇವನ್ ಕತೆ ಮುಗೀತು, ನಾವಿಲ್ಲಿಂದ ಹೊರಡೋಣ ಬನ್ನಿ ಅಂತ. ಅಷ್ಟರಲ್ಲಿ ಆ ಗೋಲ್ಡ್ ಕಲರ್ ಹಾವು ಅಲ್ಲಿಗೆ ಬರುತ್ತೆ. ಇವರೆಲ್ಲ ಅದನ್ನ ಹೊಡೆಯೋಕೆ ಅಂತ ಹೋಗುವಾಗ ಆ ಹುಡುಗಿ ಅದನ್ನ ತಡಿತಾಳೆ. ನೋಡಿ, ಈ ಹಾವನ್ನ ಇವನೇ ಸಾಕಿರೋದು, ಸುಮ್ನೆ ಇದ್ಬಿಡಿ ಅಂತ. ತಕ್ಷಣ ಆ ಹಾವು ಬಂದು ಇವನಲ್ಲಿದ್ದಂತಹ ವಿಷನೆಲ್ಲ ಹೀರ್ಕೊಳ್ಳುತ್ತೆ. ಎಲ್ರು ಸುಮ್ಮನೆ ಇರುವಾಗ ಆ ಬಾಸು ಆ ಹಾವಿನ ತಲೆಯ ಮೇಲೆ ಸರಿಯಾಗಿ ಒಂದು ಹೊಡಿತಾನೆ. ತಕ್ಷಣ ಅದು ಹಾವು ಅಲ್ಲೇ ಬಿದ್ದೋಗತ್ತೆ. ಆಗ ಇವನು ಹೇಳ್ತಾನೆ, ನೀನು ಹೇಳ್ದಂಗೆ ಆ ಹಾವುನ ಹೊಡೆದಿದ್ದೀನಿ, ಇಲ್ಲೇ ಇದೆ ನೋಡು ಅಂತ. ಆದ್ರೆ ಅವರು ಮುಂದೆ ಹೋಗ್ದೇನೆ ಆ ಹಾವನ್ನ ಇಟ್ಕೊಂಡು ಆ ಬ್ಲಾಕ್ ಕಲರ್ ಹಾವನ್ನ ಸಾಯಿಸಿನೇ ಹೋಗ್ಬೇಕು ಅಂತ ಅಲ್ಲೇ ಕಾಯ್ತಾ ಕೂರ್ತಾರೆ. ಅಷ್ಟೊತ್ತಿಗೆ ಆ ಬ್ಲಾಕ್ ಕಲರ್ ಹಾವು ಅಲ್ಲಿಗೆ ಬರುತ್ತೆ. ಅದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ, ಇವರಿಗೆಲ್ಲ ಏನು ಮಾಡೋದಿಕ್ಕೆ ಆಗೋದಿಲ್ಲ. ಅದು ಬಂದ ತಕ್ಷಣ ಆ ಹೀರೋಯಿನ್ ಅಮ್ಮನ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ. ಆಗ ಆ ಹೀರೋಯಿನ್ ಅದನ್ನ ಸಾಯಿಸೋದಿಕ್ಕೆ ಅಂತ ಹೇಳಿ ಟ್ರೈ ಮಾಡ್ತಾಳೆ. ಅಷ್ಟರಲ್ಲಿ ಅದು ಆ ಹೀರೋಯಿನ್ ಮೇಲೆ ಅಟ್ಯಾಕ್ ಮಾಡಕ್ಕೆ ಹೋದಾಗ ಆ ಹೀರೋ ಜಂಪ್ ಮಾಡಿ ಅವಳನ್ನ ಕಾಪಾಡ್ತಾನೆ. ಅದು ಮಿಸ್ ಆಗಿ ಆ ಮೇನ್ ಹೂವು ಮೇಲೆ ಬೀಳತ್ತೆ. ಅದು ಬಿದ್ದ ತಕ್ಷಣ ಅದು ಕೆಳಗೆ ಬಿದ್ದು ಆ ಹಾವು ಸಹ ಸತ್ತೋಗತ್ತೆ. ತಕ್ಷಣ ಆ ಹೂವು ಸತ್ತ ಕಾರಣ ಅಲ್ಲಿ ಕಾಡಿನಲ್ಲಿರುವ ಎಲ್ಲಾ ಹೂಗಳು ಈಗ ಸಾಯುವ ಸಂದರ್ಭ ಬಂದಿರುತ್ತೆ. ಇದೇ ಗ್ಯಾಪ್ ಅನ್ನ ಯೂಸ್ ಮಾಡ್ಕೊಂಡು ಆ ಹೀರೋ ಹೀರೋಯಿನ್ ಇಬ್ರು ಹೊರಗ್ ಬರ್ತಾರೆ. ಆಗ ಬರುವಾಗ ಅಲ್ಲೊಂದು ಗಿಡಗಳನ್ನ ನೋಡ್ತಾನೆ. ಅದು ಔಷಧಿ ಗುಣವಿರುವ ಗಿಡ ಆಗಿರುತ್ತೆ. ಅದನ್ನ ಕಿತ್ತು ಆ ಹುಡುಗ ಜೋಬಿನಲ್ಲಿ ಇಟ್ಕೊಂತಾನೆ. ಅಷ್ಟರಲ್ಲಿ ಅಲ್ಲಿ ಬಂದು ಬದುಕಿದ್ದವರೆಲ್ಲ ಒಂದು ಕಡೆ ಸೇರ್ತಾರೆ. ಆದ್ರೂ ಇವರಿಗೆ ಬುದ್ಧಿ ಬಂದಿರಲ್ಲ, ಆ ಹಾವನ್ನ ಬಿಡ್ದೇನೆ ಎಳ್ಕೊಂಡ್ ಬರ್ತಾನೆ ಇರ್ತಾರೆ. ಮತ್ತೆ ಆ ಬಾಸಿಗೆ ಒಂದು ವಿಷಯ ಗೊತ್ತಾಗತ್ತೆ, ಆ ಹಾವಿನ ರಕ್ತವನ್ನು ಕುಡಿದ್ರೆ ಸಾವೇ ಬರಲ್ಲ ಅಂತ. ತಕ್ಷಣ ಅವನು ಆ ಹಾವನ್ನ ಸಾಯಿಸಿ ರಕ್ತವನ್ನ ಕುಡಿತೀನಿ ಅಂತ ಹೋಗ್ತಾನೆ. ಆ ಹೀರೋ ತಕ್ಷಣ ಅಡ್ಡ ಬಂದು ಅದನ್ನ ಸಾಯಿಸಬೇಡ ಅಂತೇಳಿ ಹೇಳ್ತಾನೆ. ಆ ಹಾವನ್ನ ಸಾಯಿಸಲ್ಲ ಕಣೋ, ನಿನ್ನನ್ನ ಫಸ್ಟ್ ಸಾಯಿಸ್ತೀನಿ ಅಂತ ಇವನ್ ಮೇಲೆ ಜಗಳಕ್ಕೆ ಬೀಳ್ತಾನೆ. ಇವನ್ ಎಷ್ಟು ತಡೆಯಕ್ಕೆ ಹೋದ್ರು ಬಿಡೋದಿಲ್ಲ. ಆಗ ಆ ಹಾವು ಎದ್ದು ಇವನಿಗೆ ಬಾಸಿಗೆ ಸರಿಯಾಗಿ ಕಚ್ಚಿ ಬಿಡುತ್ತೆ. ಈ ಬಾಸ್ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರ್ತಾನೆ. ಆ ಹುಡುಗನಿಗೆ, ನೀನು ಕಾಪಾಡು, ದಯವಿಟ್ಟು ನನ್ನನ್ನ ಕಾಪಾಡು ಅಂತ ಕೇಳ್ಕೊಂತಾನೆ. ಆಗ ಆ ಹುಡುಗನಿಗೆ ಅವನ ತಾಯಿ ಹೇಳಿದ ಮಾತು ನೆನಪಾಗತ್ತೆ, ನೀನು ಯಾರೇ ಎಷ್ಟ ಕಷ್ಟ ಸಂದರ್ಭದಲ್ಲೂ ಇದ್ರು, ಅವರು ಎಷ್ಟೇ ಕೆಟ್ಟವರಾಗಿದ್ರು ಅವರನ್ನ ಕಾಪಾಡು ಅಂತ ಹೇಳಿ. ಅವನು ಎದ್ದು ಅವನ ಜೋಬಿನಲ್ಲಿರುವ ಗಿಡಮೂಲಿಕೆಯನ್ನ ತೆಗೆದು ಅವನಿಗೆ ತಿನ್ನಿಸ್ತಾನೆ. ಅವನು ತಕ್ಷಣ ಹುಷಾರಾಗ್ತಾನೆ. ಹುಷಾರಾದ ತಕ್ಷಣ ಈ ಹೀರೋ ಮೇಲೆನೆ ಜಗಳಕ್ಕೆ ಬೀಳ್ತಾನೆ. ನಿನ್ನನ್ನು ನಾನು ಸಾಯಿಸಿ ಅದರ ರಕ್ತ ಕುಡಿದು ನಾನು ಸಾವಿಲಿದ್ದಂಗೆ ಆಗ್ತೀನಿ ಅಂತ. ಆಗ ಆ ಹಾವು ಮತ್ತೆ ಇವನನ್ನ ಸುತ್ಕೊಂಡ್ಬಿಡುತ್ತೆ.
ಆ ಬಾಸಿಗೆ ಆ ಹಾವು ಸುತ್ಕೊಂಡ ತಕ್ಷಣ ಅವನು ಅದನ್ನ ಕಚ್ಚಿ ರಕ್ತ ಕುಡಿದ್ಬಿಡ್ತಾನೆ. ಆದ್ರೆ ಆ ಹುಡುಗ ಅಲ್ಲಿ ಆದಿವಾಸಿಗಳು ಬರ್ದಿದ್ದನ್ನ ಓದಿರ್ತಾನೆ. ಅದರಲ್ಲಿ ಯಾರೂ ಸಹ ರಕ್ತ ಕುಡಿಬಾರ್ದು ಅಂತ ಬರ್ದಿರತ್ತೆ. ಆದ್ರೆ ಅವನು ಅದನ್ನ ಹೇಳೋದಿಕ್ಕೆ ಪ್ರಯತ್ನ ಪಟ್ರು ಇವನು ಕೇಳಿಸ್ಕೊಂಡಿರೋದಿಲ್ಲ. ಇವನು ಆ ರಕ್ತ ಕುಡಿದ ತಕ್ಷಣ ಅವನ ಮೈಯಲ್ಲೆಲ್ಲ ವಿಷ ಏರಿ ಅಲ್ಲೇ ಅವನಿಗೆ ಏನೂ ಮಾಡಕ್ಕೆ ಆಗದೇ ಇರೋ ಸ್ಥಿತಿಗೆ ಬಂದಿರ್ತಾನೆ. ಆದ್ರೂ ಸಹ ಅವನು ಅಲ್ಲಿರೋರ ಮೇಲೆಲ್ಲ ಜಗಳಕ್ಕೆ ಹೋಗ್ತಾ ಇರ್ತಾನೆ. ನಾನು ನಿಮ್ಮನ್ನೆಲ್ಲ ಬಿಡೋದಿಲ್ಲ ಅಂತ ಅದರಲ್ಲೂ ಆ ಹೀರೋಗೆ ಹೊಡಿತಾನೆ ಇರ್ತಾನೆ. ಆಗ ಹುಡುಗಿ ಆ ಹೀರೋನ ಕಾಪಾಡಬೇಕು ಅಂತೇಳಿ ಗುರಿಯನ್ನ ಇಟ್ಟು ಆ ಬಾಸ್ಗೆ ಹೊಡಿತಾಳೆ. ಆದ್ರೆ ಬಾಸ್ ಮಿಸ್ ಆಗಿ ತಪ್ಪಿಸ್ಕೊಂಡ್ಬಿಡ್ತಾನೆ. ಹಾಗೆ ನೋಡುವಾಗ್ಲೇನೆ ಅಲ್ಲಿ ಹಿಂದೆಯಿಂದ ದೊಡ್ಡದೊಂದು ಹಾವು ಬಂದು ಆ ಬಾಸ್ ಅನ್ನ ನುಂಗ್ಕೊಂಡು ಭೂಮಿ ಒಳಗೆ ಹೋಗೇ ಬಿಡುತ್ತೆ. ಅವನ ಕತೆ ಅಲ್ಲಿಗೆ ಎಂಡ್ ಆಗತ್ತೆ. ನಂತರ ಆ ದೊಡ್ಡ ಹೂವು ಸತ್ತಿದ್ರಿಂದ ಅಲ್ಲಿದ್ದಂತಹ ಗಿಡ ಮರಗಳೆಲ್ಲ ಅಲ್ಲೇ ಬಿದ್ದು ಸತ್ತೋಗ್ತಾ ಇರ್ತವೆ. ಇವರೆಲ್ಲ ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ ಬರ್ತಾ ಇರ್ತಾರೆ. ಅಷ್ಟರಲ್ಲಿ ಆ ಗೋಲ್ಡ್ ಕಲರ್ ಹಾವು ಇವರಿಗೆಲ್ಲ ದಾರಿ ಮಾಡ್ತಾ ಮುಂದೆ ಹೋಗ್ತಾ ಇರುತ್ತೆ. ಅದಕ್ಕೆ ತುಂಬಾ ಪೆಟ್ಟಾಗಿರುತ್ತೆ. ಆ ಓನರ್ ಆ ಹುಡುಗನ ಕೈಯಲ್ಲಿ ಇದ್ದಂತಹ ಗಿಡಮೂಲಿಕೆಯನ್ನ ಅವಳಿಗೆ ಕೊಡುವಂತೆ ಕೇಳ್ತಾ ಇರ್ತಾಳೆ. ನೀನು ಈ ಗಿಡಮೂಲಿಕೆಯನ್ನ ಕೊಟ್ರೆ ನಿನಗೆ ಎಷ್ಟು ದುಡ್ಡು ಬೇಕು ಅಷ್ಟು ಕೊಡ್ತೇನೆ, ಅದರಿಂದ ನಾನು ಒಳ್ಳೆ ಔಷಧಿಯನ್ನ ತಯಾರಿ ಮಾಡ್ತೀನಿ ಕೊಡು ಅಂತ ಕೇಳ್ತಾಳೆ. ಆದ್ರೆ ಆ ಹುಡುಗ ಅವಳಿಗೆ ಕೊಡ್ದೇನೆ ಅದನ್ನ ಆ ಹಾವಿಗೆ ಕೊಟ್ಟು ಅದನ್ನ ಗುಣಮುಖ ಮಾಡ್ತಾನೆ. ನಂತರ ಅಲ್ಲಿಂದ ಹೊರಡ್ತಾರೆ. ಆ ಹಾವು ಅಲ್ಲೇ ನೋಡ್ತಾ ನಿಂತಿರುತ್ತೆ. ಇಲ್ಲಿ ಇವನು ಈ ಊರಿಗೆ ಬಂದ ನಂತರ ಆ ಜನಗಳಿಗೆ ಅದೇನು ಕಾಯಿಲೆ ಬಂದಿದೆ ಅಂತ ಹೇಳಿ ಕಂಡಿಡ್ದು ಅವನು ತುಂಬಾ ಟ್ಯಾಲೆಂಟ್ ಇರೋದ್ರಿಂದ ಔಷಧಿಯನ್ನ ಕೊಟ್ಟು ಸ್ವಲ್ಪ ಸ್ವಲ್ಪನೇ ಕ್ಯೂರ್ ಮಾಡ್ತಾ ಬರ್ತಾ ಇರ್ತಾನೆ. ನಂತರ ಹೀರೋಯಿನ್ ಕೂಡ ಹೀರೋನ ಹುಡ್ಕೋ ಬರೋ ಹಾಗೆ ತೋರಿಸ್ತಾರೆ. ಅಲ್ಲಿಗೆ ಈ ಕಥೆಯನ್ನ ಮುಗಿಸ್ತಾರೆ. ಈ ಸ್ಟೋರಿ ಇಷ್ಟ ಆಯ್ತಾ? ಇಷ್ಟವಾದ್ರೆ ದಯವಿಟ್ಟು ಸುಕೇತ HS ಗೌಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸ್ಟೋರಿಯೊಂದಿಗೆ ಮತ್ತೆ ಬರ್ತೀನಿ. ಧನ್ಯವಾದಗಳು.